ಮಾಜಿ ಮಂತ್ರಿ ಹರ್ತಾಳ್ ಆಳಪ್ಪ ಕಟ್ಕೊಂಡು ಎಂಟ್ರನ್ ಬಿಟ್ಟು ಯಾರ್ದೋ ಮನೆಗೆ ಹೋಗ್ಬಿಟ್ಟು ಕೈ ಹಾಕಕ್ಕೆ ಹೋಗಿದ್ರು. ಇದು ಈ ರಾಜ್ಯ ಸರ್ಕಾರ ಬಿಜೆಪಿ ಮಾಡಿದ ಸರ್ಕಾರ, ಇದು ಕೊಡುಗೆ. ಸಿದ್ದು ಸೌದಿ ಏನದು ಗರ್ಭಿಣಿಯ ಮೇಲೆ ಅತ್ಯಾಚಾರದ ವಿಚಾರವನ್ನು ಮಾಡಿ ಆ ವಿಡಿಯೋ ಎಲ್ಲ ಮಾಡಿದ್ರು ಅಂತ ಸುದ್ದಿ ಇದೆ. ರಮೇಶ್ ಜಾರಕಿಹೊಳಿ ಅವ್ರದ್ದು ಕೂಡ ಎಂತ ಕಾಮ ಕೇಳಿ ತಮಗೆ ಗೊತ್ತೇ ಇದೆ. ವೆಂಕಟರಾವ್ ಮೌರ್ಯ, ನಿಹಾಲ್ ಚಾಂದ್ ಎಲ್ಲರದು ಬಿಟ್ಟು ನಾನು ಹೇಳಕ್ಕೋಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಸಮ್ಮಿಶ್ರ ಸರ್ಕಾರ ಅವರ ಮರ್ಯಾದೆಯನ್ನು ಉಳಿಸಬೇಕು, ಸಬಲೀಕರಣ ಮಾಡಬೇಕು. ತಾಯಂದರು ಭಾರತ ಮಾತೆಯನ್ನು ಕಾಪಾಡ್ತಿರೋರು ನೀವು ವಿನಾಶಕ್ಕೆ ಹೋಗಿರೋವು. ಸರ್ವ ಜನಾಂಗ ಸುಖಿನೋ ಭವಂತು ನಾವು ಹೇಳಿದ್ರೆ ಸರ್ವ ವಿನಾಶಕ್ಕೆ ನಂದಿ ಹಾಡ್ತಿರ್ತಕ್ಕಂಥವ್ರು. ಕೊನೆಯದಾಗಿ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನು ಕತೆ. ದೇಶದಲ್ಲಿ ಒಂದು ಯೋಜನೆ ಇದೆ, ಪ್ರಜ್ವಲ್ ಯೋಜನೆ ಅಂತ ತಂದರು. ಏನದು ಪ್ರಜ್ವಲ್ ಯೋಜನೆ ಹೇಳಿ? ಗ್ಯಾಸು ಸಿಲಿಂಡರ್ ಅಲ್ವಾ? ಹಾಸನದಲ್ಲಿ ಗ್ಯಾಸಿ ಸಿಲಿಂಡರ್ ಬೇಕು ಅಂತ MP ಹತ್ರ MLA ಮನೆ ಒಳಗೆ ಹೋದ್ರಂತೆ ಯಾರೋ ಹೆಂಗ್ಸು. ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು ಮಾಡಿ ಅರ್ಧ ದಿನ ಆದ್ಮೇಲೆ ಹತ್ಕೊಂಡು ಬಂದಂತೆ. ಏನು ಗ್ಯಾಸು ಇಲ್ಲ, ಹೊಟ್ಟೆನಿಲ್ಲ, ಪ್ರಜ್ವಲ್ ಯೋಜನೆ ಕೊಟ್ಟರು, ರೇವಣ್ಣ ಯೋಜನೆ ಕೊಟ್ಟಿದ್ದಾರೆ, ಏನು ಮಾಡೋಣ, ಕಾಪಾಡಿ ಅಂದ್ರಂತ. ಪ್ರಜ್ವಲ್ ಯೋಜನೆ ಇವ್ರ ಯೋಜನೆ. ಯಾಕೆ ಮಾತು ಹೇಳ್ತಿದ್ರಿ ಅಂದ್ರೆ ಗೊತ್ತಾಗಬೇಕು. ರಾಮಾಯಣಕ್ಕೊಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಮತ್ತು ಪ್ರಜ್ವಲ್. ರಾಮಾಯಣಕ್ಕೊಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಪ್ರಜ್ವಲ. 100 ಹೆಣ್ಣು ಮಕ್ಕಳ ಮಾನಭಂಗ. ನಾನು ಮುಖ್ಯಮಂತ್ರಿಗಳು ಕೇಳ್ತೀನಿ, ಏನೂ ತಪ್ಪು ಮಾಡದೇ ಇರೋ ಕೇಜ್ರಿವಾಲ್ ಒಳಗಡೆ ಇದ್ದಾರೆ, ನೀವ್ಯಾಕೆ ಸುಮ್ಮನೆ ಇದ್ದೀರಿ? ಏನೇನೋ ಮಾಡಿರೋ ಇನ್ನೂ ಈಚೆ ಬಿಟ್ಟಿದ್ದೀರಾ? ಒಬ್ಬರು ವಿದೇಶದಲ್ಲಿದ್ದಾರೆ, ಇಲ್ಲೇ ತಪ್ಪಿಸ್ಕೊಂಡು ಓಡಾಡ್ತಾರೆ. ದಯಮಾಡಿ ಇಂಥವ್ರಿಗೆ ಒಂದು ಧೈರ್ಯ ಬರಬೇಕಾದ್ರೆ, ನಿಮ್ಮ ಮಾತನ್ನು ಜನ ನಂಬಿದ್ದಾರೆ, ನಿಮ್ಮ ಸರ್ಕಾರವನ್ನು ಒಪ್ಪಿದ್ದಾರೆ, ಆದಷ್ಟು ಅವರನ್ನು ಅರೆಸ್ಟ್ ಮಾಡಿ ಸಾರ್ವಜನಿಕರಲ್ಲಿ ಭಯವನ್ನು ಹೋಗಲಾಡಿಸಿ, ಹೆಣ್ಣು ಮಕ್ಕಳು ಅಂತಂದ್ರೆ ಗೌರವವಾಗಿ ಓಡಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ.